ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಗ್ ಚಾನಲ್. ಇವತ್ತು ಒಂದು ಜೀವ ಉಳಿಸೋದು ಹೆಂಗೆ ಅಂತ ನಿಮಗೆ ತೋರಿಸ್ತೀವಿ. ಒಬ್ಬ ಫ್ರೆಂಡ್ಗೆ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗೋಗಿದೆ. ಇವಾಗ ಅರ್ಜೆಂಟಾಗಿ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಎಷ್ಟೇ ಸೀರಿಯಸ್ ಸಿಚುವೇಶನ್ ಇದ್ರೂ ಬ್ಲಾಗ್ ಮಾತ್ರ ನಿಲ್ಸಲ್ಲ. ಇವತ್ತು ನಿಮಗೆ ತೋರಿಸ್ತೀವಿ ಹೆಂಗೆ ಒಂದು ಜೀವನ ಉಳಿಸ್ತೀವಿ ಅಂತ. ಕಾಯ್ತಾಯಿರಿ. ನೋಡಿ, ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಈಗ ನಮ್ಮ ಫ್ರೆಂಡು ಬರ್ತಾರೆ. ಕಂಡೀಷನ್ ಹೇಗಿದೆ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀವಿ. ನೋಡಿ, ಇವ್ರಿಗೇನೆ ಸ್ವಲ್ಪ ಹಾರ್ಟ್ ಪೇನ್ ತುಂಬ ಜಾಸ್ತಿ ಆಗಿ ಎಕ್ಸ್ಟ್ರೀಮ್ ಆಗಿದೆ. ಎಲ್ಲೋ ಹಾರ್ಟ್ ಅಟ್ಯಾಕ್ ಅಂದಲ್ಲ. ಇವನೇನೋ ಹೇಳೋ ಎಲ್ಗೆ ಅಂತ. ಪಾಂಡ ನೋಡಿದ್ಯಾ? ಪಾಂಡ ನೋಡು, ಕಣ್ಣ ಹತ್ರ ಬಾ. ಪಾಂಡ ಅಲ್ಲೋ, ಈಗೆಲ್ಲೋ ಹೋಗ್ಬೇಕಂದ. ಏನಕ್ಕೆ ಹಾಸ್ಪಿಟ್ಲಿಗೆ? ಲೇ ನನ್ನ ಮಕ್ಳ, ನೀವೇನ್ರು ಏನು ಮಾತಾಡ್ತಿಲ್ಲ ಏನಕ್ಕೋ? ಬೀಜ ಬೈಕ್ ಬರ್ಬೋದು, ಅದು ತೋರಿಸ್ಲಿಲ್ಲ ಏನಕ್ಕೆ? ಕ್ರ್ಯಾಂಕ್ ಆಗಕ್ಕೆ ಈಗ ಬಂದ್ಬಿಡ್ತು ನೋಡಿ. ಲೋ, ನನ್ನ ವಿಡಿಯೋ ಟೈಟಲ್ ನನ್ನ ಫ್ರೆಂಡ್ಗೆ ಹಾರ್ಟ್ ಅಟ್ಯಾಕ್ ಆಗ್ತೈತೆ, ಒಂದು ಜೀವ ಉಳಿಸ್ತೀವಿ ಅಂತ. ನೀನ್ ನೋಡಿದ್ರೆ ಆರಾಮಾಗಿದೆಯಲ್ಲ. ನೋಡಿ ಫ್ರೆಂಡ್ಸ್, ನಾನೇನೋ ಇವನ್ಗೆ ಸೀರಿಯಸ್ ಆಗಿ ಫೋನ್ ಮಾಡಿ ಹೇಳ್ದ ಅಂತ ಜೆನ್ಯೂನ್ ಆಗಿ ಹಾರ್ಟ್ ಅಟ್ಯಾಕ್ ಅನ್ಕೊಂಡ್ರೆ ನೋಡಿದ್ರೆ ಆಟ ಆಡ್ತಾವನು. ಹಾಸ್ಪಿಟ್ಲಿಗೆ ಹೋಗಕ್ಕೆ ರೆಡಿ ಆಗವನೆ. ಅವನು ಹಾರ್ಟ್ ಈಗ ತುಂಬ ಎಕ್ಸ್ಟ್ರೀಮ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ಸ್ಟಾಪು ಹಾಸ್ಪಿಟಲ್. ಹಂಗೆ ಮಾಡಿ ತೋರಿಸ್ಬಿಡು, ಮುಂದೆ ಇರೋರೆಲ್ಲ. ಅಲ್ಲಿ ಏನಕ್ಕೂ ಹಂಗಂಗೆ ಮಾಡಿ ತೋರಿಸ್ತೀಯ ನನ್ನ ಮಗನೇ? ನೋಡಿ, ಅಲ್ಲಿರೋರೆಲ್ಲ ಇವರೇನೆ. ಆದರೆ ನನ್ನ ಮಗ ಮಾಡೋದು ನೋಡಿದ್ರೆ ಭಯ ಆಗೋಗ್ಬಿಡುತ್ತೆ ಒಂದ್ಸರಿ. ಏನೋ ಮಾಡ್ತು. ಈಗ ನಿಮಗೆ ಇವನಿಗೆ ಹಾರ್ಟ್ ಅಟ್ಯಾಕ್ ಇರೋದ್ರಿಂದ ಅದೇ ಹಾಸ್ಪಿಟಲ್. ಜರ್ಮನಿಗೆ ಬಂದಾಗ ನೀವು ಈ ಥರ ಹಾಸ್ಪಿಟ್ಲಿಗೆ ಹೋಗಬೇಕು. ನೋಡಿ, ಪೇಷಂಟ್ ಅಲ್ಲಿದ್ದಾನೆ. ಪೇಷಂಟ್ ಅಂತ ಯಾಕೆ ಹಂಗೆ ನಡ್ಕೋಯ್ತಾವ? ನೋಡು, ಪೇಷಂಟ್ ಅಂತೆ ಹಿಂಗೆ ದಾಟ್ತಾವ್ ರೋಡ್ನ. ಹಿಂಗೆ ಹೋಗೋದಾ? ಇವನೇನು ಹಿಂಗೆ ಹೋಗ್ತಾನೆ? ಬೇಗ ಬಾರಲ್ಲ ಬಿಡು, ಯಾಕಂದ್ರೆ ವಿಡಿಯೋ ನಾಳೆ ಮಾಡ್ಬಿಡೋಣ. ಸತ್ತೋದ್ರು ಹಾಸ್ಪಿಟ್ಲಿಗೆ ಒಬ್ರು ಜಾಗದಲ್ಲಿ 3 ಜನ ಹೋಗ್ಬಿಟ್ರೆ ಆಮೇಲೆ. ಎವಿಡೆಂಟಾಗಿ ಮಾಡ್ತೀವಿ. ನೋಡಿ, ಹಾಸ್ಪಿಟಲ್ ಎಲ್ಲ ನಮಗೆ ಇದು ಆಂಬುಲೆನ್ಸ್ ಜಾಗ. ಇಲ್ಲಿ ಆಂಬುಲೆನ್ಸ್ ಕಾಣಿಸಲ್ಲ, ಅದು ಬರುತ್ತೆ. ಒಂದು ನೀನು ಏನೋ ಮಾತಾಡ್ಬಿಡು, ಹಂಗೆ ವಾಯ್ಸ್ ಓವರ್ ಬೇಕಾಗಿ. ಏನು ನಿಂದು ನನಗೆ ಆಗ್ಬಿಡೈತೆ ಅದು ಪಿಂಪಲ್ಸ್ ಅಂತ ಆಮೇಲೆ ಗೊತ್ತಾಯ್ತು. ವಿಡಿಯೋ ಮಾಡ್ತಾ ಇದ್ದೀರಾ? ಏನದು ರಸ ಏತ್ ಮಾಡ್ಕೊಳ್ಳಿ. ಗುಂಜಂದ್ರೆ ಹೊಟ್ಟೆ ನೋಯ್ತಾ ಇತ್ತು. ನಾನು ಬೆಳಗ್ಗೆ ಎದ್ದು ನೋಡ್ಕೋತೀನಿ, ಹೊಟ್ಟೆ ಅಲ್ಲ ಕೆಳಗೆ ಮುಳ್ಳೆ ಆಗ್ಬಿಡೈತೆ. ಕೆಳಗಡೆ ಎಷ್ಟೇ ಟ್ರೈ ಮಾಡಿ ನಾನು ಹಾಕೋದು ಅಷ್ಟೇ. ನಾಲ್ಕು ನನ್ನ 29 ಅದೇನೋ ಬೇರೆ ಓದೋದು ಇದು ಮಾಡಬೇಕು. ಆಗ್ತಾನೆ ಹೋಗ್ಬಿಡ್ತಾನೆ. ಏನಂತ ಬಂದಿದೆ ರಿಪೋರ್ಟ್? ಏನಂತ ಬಂದಿದೆ? ವೇರಿಯೇಷನ್. ನಾಳೆ ಮೋಸ್ಟ್ಲಿ 2-5 ಕಿಲೋ ಸುಧಾಬಿಡ್ತಾನೆ. ಹೌದು. ಆ ಡಿಕ್ ಎನ್ಲಾರ್ಜ್ಮೆಂಟ್ ಸರ್ಜರಿನೂ ಮಾಡಿಸ್ತಾವಂತ. ಒಂದು ಸಿಗ್ನೇಚರ್ ಇದು. ಆ ಡಿಕ್ ಎನ್ಲಾರ್ಜ್ಮೆಂಟ್ ಸರ್ಜರಿಗೋಸ್ಕರ ಅದೇ ಒಂದು ಮಾತ್ರೆ ತಗೋಬೇಕಂತೆ. ಒಂದು ಮಾತ್ರೆ ತಗೋಬೇಕಂತ ಅದಕ್ಕೆ. ಆದರೂ ನಿಲ್ತಾ ಇಲ್ವಂತೆ ಒಂದು. ಏನು ಮಾಡ್ತೀಯ ಈಗ ಇನ್ಮೇಲೆ? ಈ ಥರ ನೋಡಿ ಫ್ರೆಂಡ್ಸ್,
ಅವಾಗಿಂದ ನಾವು ಸೀರಿಯಸ್ ಅದು ಇದು ಅಂತೆಲ್ಲ ಬರೀ ನಿಮಗೆ ಚೂತ್ಯ ಮಾಡ್ತಾ ಇರೋದು ಅಂದ್ರೆ ಚೂತ್ಯ ಅಲ್ಲ ಆಡಿಯನ್ಸ್ ಇರೋ ಇದನ್ನ ತೆಗಿತೀನಿ ಅವಾಗಿಂದ ಇದನ್ನ ಹಾಕಲ್ಲ ಇವನು ಇಲ್ಲಿವರೆಗೂ ಜ್ವರ ಅದು ಇದು ಅಂತೆಲ್ಲ ಸುಮ್ಮನೆ ಫೇಕ್ ಆಗಿ ಆಡ್ತಾ ಇದ್ದ. ಇದೆಲ್ಲ ಏನಕ್ಕೆ ಹೇಳಿ, ಬರೀ ಇದೊಂದು ಲೆಟರ್ಗೋಸ್ಕರ, ಬರೀ ಇದೊಂದು ಪೀಸ್ ಆಫ್ ಪೇಪರ್ಗೋಸ್ಕರ. ಯಾಕೆ ಅಂದ್ರೆ 3 ಅವರ್ ವೇಸ್ಟ್ ಮಾಡ್ದ. ಯಾಕೆ ಅಂದ್ರೆ ಇವನು ಜರ್ಮನಿಲಿ ಬಂದಾಗಿಂದ ಕೆಲ್ಸಕ್ಕೆ ಸೇರ್ಕೊಂಡವನೆ. ಇವತ್ತು ಕೆಲ್ಸಕ್ಕೆ ಹೋಗಕ್ ಮನ್ಸಿಲ್ಲ, ಅದಕ್ಕೋಸ್ಕರ ನನಗೆ ಜ್ವರ, ನನ್ನ ಕೈಲಿ ಆಗಲ್ಲ ಅಂತೆಲ್ಲ ಹೇಳ್ಬಿಟ್ಟು ನೋಡಿ ಜಿಂಕೆ ಆಡ್ದಂಗೆ ಆಡ್ತಾನೆ ತಗೊಳ್ಳೋದು ಲೆಟರು. ಕ್ರಾಂಕ್ ಅಂತಾರೆ ಇಲ್ಲಿ ಇದನ್ನ. ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಇವ್ರನ್ನ ಎಲ್ಲಿ ಕೆಲಸ ಮಾಡ್ತಾನೆ ಅನ್ನೋದು ನಿಮಗೆ ಗೊತ್ತಿದ್ರೆ ಆ ಆರ್ಗನೈಸೇಷನ್ ಟ್ಯಾಗ್ ಮಾಡಿಬಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರನ್ನ ಟ್ಯಾಗ್ ಮಾಡಿ ಈ ವಿಡಿಯೋಲಿ. ಕಂಟೆಂಟ್ ಸಿಗ್ತಾನಪ್ಪ ಈಗ ಇದು ಮಾಡಿದ್ರು ಏನು ಅಂತ ಗೊತ್ತಾಯ್ತಾನೆ ಇವಾಗ. ಇದು ಕೂಡ ಮೆಡಿಸನ್ ಆ ದೇವರ ಸ್ಟೆಪ್ ಮಾಡು. ಮ್ಯೂಸಿಕ್ ಆಗ್ತದೆ ಅದಕ್ಕೆ. ಅದು ಹೈಯಾಲ ಚೈಯಾಲ ಕೈಯಲ್ಲಿ ನೋಡಿ, ಅನೇಬಲ್ ಟು ವರ್ಕ್ ಸಿನ್ಸ್ 27/1/2025 ಅಂತ. ನೋಡಿ ಫ್ರೆಂಡ್ಸ್, ಇವ್ನು ಏನಕ್ಕೆ ಕ್ರಾಂಕ್ಗೋಸ್ಕರ ಇಷ್ಟೊಂದು ಕಷ್ಟಪಟ್ಟ ಅಂದ್ರೆ ಇಲ್ಲಿ ನೀವು ಇದನ್ನ ಸಬ್ಮಿಟ್ ಮಾಡಿದ್ರೆ ರಜಾ ತಗೊಂಡ್ರು ನಿಮ್ಗೆ ಅವತ್ತಿನ ದಿನದ ಪೇಮೆಂಟ್ ಸಿಗುತ್ತೆ. ಕಂಟೆಂಟ್ ಸಿಕ್ತು ಕಂಟೆಂಟ್ ಗೆದ್ದು ಬಿಟ್ಟ ನಮ್ಮ ಹುಡುಗ. ಇದೊಂದು ಏನಾದ್ರು ಪೇಪರ್ಗೋಸ್ಕರ ಎಷ್ಟು ನಾಟಕ ಆಡ್ದ ಇಲ್ಲ ಆಗ್ಲಿಂದ. ಬಸ್ ಎತ್ ಕೊಡೋ ಅಂದ್ರೆ ಅಂತವನಲ್ಲಿ ಎಲ್ಲ ಕಂಟೆಂಟ್ಗೋಸ್ಕರ ಫ್ರೆಂಡ್ಸ್, ಎಲ್ಲ ಕಂಟೆಂಟ್ಗೋಸ್ಕರ. ಅದೇ ನೀವು ವಿಡಿಯೋ ಮಾಡ್ಕೊಂಡು ನಿಮ್ಗೆಲ್ಲ ತೋರಿಸ್ತಾ ಎಲ್ಲ ಮನೋರಂಜನೆಗೆ ಏನೋ ಮಾಡೋಣ ಅಂತ ಅಷ್ಟೇ ಗೆಳೆಯರೆ. ನೆಕ್ಸ್ಟ್ ಒಂದು ಬೇಗ ಇನ್ನೊಂದು ವಿಡಿಯೋ ಬಿಡ್ತೀನಿ, ಅದನ್ನೆಲ್ಲ ನೋಡಿದ್ರೆ ನೀವೆಲ್ಲರೂ ಭಯ ಪಡ್ತೀರಾ. ನೋಡ್ತಾ ಇರಿ. ಚಳಿಯ ದಿನ, 8 ಡಿಗ್ರಿ ಅಷ್ಟೊಂದು ಚಳಿ ಆಯ್ತು. ನೋಡಿ ಹೆಂಗ್ ಆಡ್ತೈತ್ ನೋಡಿ ಅಮ್ಮ. ಮಕ್ಕಳಿಗೆ ಈ ವಯಸ್ಸಲ್ಲಿ ಹೊಡೆದು ಬುದ್ಧಿ ಕಲ್ಸಿದ್ರೆ ದೊಡ್ಡವರಾದಾಗ ಹಿಂಗಾಗಲ್ಲ. ಆ ವಯಸ್ಸಲ್ಲಿ ಬುದ್ಧಿ ಕಲ್ಸಿದ್ರೆ ಈ ವಯಸ್ಸಲ್ಲಿ ಹಿಂಗಾಗ್ತಿರಲ್ಲ. ನೋಡಿ ಇಲ್ಲೇ ನೋಡ್ತಾವ ನೋಡಿ ಕಳ್ಳನ ಮಗ ನೋಡಿ ಹೆಂಗ್ ಆಡ್ತಾನೆ. ನೋಡಿ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಬಜೆತಿನ ಎಲ್ಲಿ ಸಿಗತ್ತೆ ಅಲ್ಲೇ ತಿನ್ಕೊಂಡು ನೋಡಿ. 2ನೇ ಸ್ಲೈಸ್ ಆಲ್ರೆಡಿ ಕೈ ಹಾಕ್ತಾವನೆ. ಒಟ್ನೋವು ಬರ್ಬೋದೇನೋ, ಹುಷಾರು. ಹೊಟ್ಟೆ ಹೋಗ್ತಾ ಇದ್ದಾಗ ಏನಾರ ಬರ್ಲಿ ಅನ್ಕೊಂಡೆ. ಹಂಗೆ ನೋಡು. ಏನ ಸೊಲ್ಲಯ್ಯ ಇರೋದು ಸಾಪಿಟ್ರ ಇವಂದು ನಮ್ದು ಜಾಸ್ತಿ ಕಂಟೆಂಟ್ ಬರುತ್ತೆ. ಅದಕ್ಕೋಸ್ಕರ IPL ವರ್ಗೂ ಕಾಯಿರಿ. IPL ಟೈಮಲ್ಲಿ ಫುಲ್ ಕಂಟೆಂಟ್ ಜಾಸ್ತಿ ಬರುತ್ತೆ. ತಲಾಫರ ರೀಸನ್ ಮಿಲ್ಸ್ ಮ್ಯಾನ್